ದುಂಡಪ್ಪಣ್ಣ ನಮಸ್ಕಾರ ರೀ. ನಮಸ್ಕಾರ ರೀ ಬೀಗ್ರ, ಈಗ ಬಂದ್ರಿ? ಹಾ ಬಂದ್ ನೋಡ್ರಿ. ಆರಾಮ್ ಕೂತಾರಿ? ಸುಮ್ಮಂಗ ಮಾತಾಡ್ಕೊತ ಕೂತಿದ್ದು ರೀ. ಬರ್ರಿ ಎಲ್ಲ ಆರಾಮದಿರ್ಲ? ಕುಂಡ್ರು ಬರ್ರಿ. ಕುಂಡ್ರಿ ಅಣ್ಣ. ನೀವು ಕೊಡ್ರಲ್ಲ. ಮತ್ತೇನ್ ದುಂಡಪ್ಪಣ್ಣ ಏನೋ ಖುಷಿ ಸುದ್ದಿ ಕೇಳಿದಂಗ ಆತು. ನಿಮಗೂ ಸೋದಿ ಮುಡ್ತಾರೆ? ಹೌದ್ರಿ, ನಾವ್ ಇರೋದ ಮತ್ ಇಂತ ಸುದ್ದಿ ಕೇಳಾಕ್ಲ. ಹೌದ್ರಿ, ನಿಮ್ಮಂತ ಹಿರಿಯರ ಆಶೀರ್ವಾದ, ಆ ದೇವ್ರ ಆಶೀರ್ವಾದ, ನನ್ನ ತಮಗೆ ನೌಕರಿ ಸಿಕ್ತು, ಭಾಳ ಸಂತೋಷ ಆಗೈತ್ರಿ. ಅದನ್ನ ನಕ್ಕೋತ್ ಕೂತ್ಬಿಟ್ಟಿದ್ರಿ ನಾವು ಇವಾಗ. ದುಂಡಪ್ಪಣ್ಣ ಹಿಂಗೆ ಹೇಳ್ದ ತಪ್ಪು ತಿಳ್ಕೊಬೇಡ್ರಿ. ಈಸ್ ದಿವಸ ಅವ್ನ ಸಲುವಾಗಿ ಎಲ್ಲ ಮಾಡಿರಿ ನೀವು. ಮಣಿ ಮಾರ್ಕೊಂಡ್ರಿ, ಎಲ್ಲ ಮಾಡ್ಕೊಂಡ್ರಿ ನೀವು. ಈಗ ಅವಂಗ ರೆಕ್ಕಿ ಪಕ್ಕಿ ಬಂದಾವ ತಿಳ್ಕೊಂಡು ನಾಳೆ ಹಾರ್ಕೊಂಡು ಹೋದ. ನಾವು ಹುಷಾರ. ಹೆಂಗೆ ಹೇಳ್ತೀರಿ? ನನ್ನ ತಮ್ಮ ಅಂತಾವಲ್ರಿ. ನನ್ನ ತಮ್ಮನಂತ ತಮ್ಮಗಳೇ ಯಾರಿಗೂ ಇಲ್ಲ ತಿಳ್ಕೊಂಡ್ಬಿಟ್ಟದ್ರಿ ನಾವು. ನೋಡ್ರಿ ಅಣ್ಣಾರ, ನನ್ನ ಮೈದ್ ನಾ ಅಂತಾವಲ್ಲ, ಅವನ ಮ್ಯಾಗ ಸಂಪೂರ್ಣ ನಮ್ಗೆ ನಂಬಿಕೆ ಐತಿ. ನೀವೇನ್ ಹಂಗೆ ತಿಳ್ಕೊಬೇಡ್ರಿ. ಅವ ಮೈದ್ನ ಅಂದ್ರ ಅವನ, ಮಗ ಅಂದ್ರ ಅವನ. ನಿಮ್ಮ ಮಾತಿಗೆ ನಗಿ ಬತ್ರಿ ನನಗೆ. ನನ್ನ ತಮ್ಮ ಹಾರ್ಕೋತ ಹೋಗೋ ತಮ್ಮ ಅಲ್ರಿ, ನಮಗೆ ಜೀವಕ್ಕೆ ಜೀವ ಕೊಡೋ ತಮ್ಮ ರೀ. ಅಂತಾವಲ್ರಿ ನನ್ನ ತಮ್ಮ. ಅಲ್ಲಿ ಹಿಡಿದು ಇಲ್ಲಿ ತನಕ ನಾವು ಎಷ್ಟು ಕಷ್ಟ ಮಾಡ್ಕೊಂಡದೀವು, ಅವಾಗ ಹೆಂಗೆ ಸಾಲಿ ಕಲ್ತದೀವು, ಆ ಜ್ಞಾನ ಐತ್ರಿ. ಅವ ಜ್ಞಾನೋಳು ತಮ್ಮ ಅದಾನ್ರಿ. ನೀವು ಹಂಗೆ ತಿಳ್ಕೊಬೇಡ್ರಿ. ಅಲ್ರಿ ಮಾವರ, ಹಾರ್ಕೊಂಡು ಹೋಗಕ್ಕೆ ನಾ ಏನು ಹಾಕ್ಯಲ್ರಿ. ನಮ್ಮ ಅಣ್ಣ ಅತ್ತಿಗೆ ನನಗೆ ಅವ್ರ ಜೀವಿಕತೆ ಹೆಚ್ಚು ನನ್ನ ಜೋಪಾನ ಮಾಡ್ಯಾರಿ. ನಾ ಯಾವತ್ತು ಅವ್ರಿಗೆ ಎಣ್ಣೆ ಮಾಡೋದಿಲ್ರಿ. ನಾಳೆ ನೌಕರಿ ಮಾಡಿ ಏನೋ 10 ಎಕರೆ 20 ಎಕರೆ ಹೊಲ ತೊಗೊಂಡು ಮನೆ ಕಟ್ಸೋದನ್ರಿ. ಬಂದರೇನೋ ಫಸ್ಟ್ ಕ್ಲಾಸ್ ಆಗಿ ಊಟ ಮಾಡ್ಕೊಂಡು ಹೋಗ್ರಿ. ಮೈಕೆ ಸಿಕ್ಕರೆ ಮಾಡ್ಯಾಳ ನಮ್ಮ ಮೈನಿ. ದುಂಡಪ್ಪಣ್ಣ ಭಾಳ ಸಂತೋಷ ಆಯ್ತು. ನೀವೆಲ್ಲ ಖುಷಿ ಇರೋದು ನೋಡಿ, ಸಂತೋಷ ಇರೋದು ನೋಡಿ ಭಾಳ ಖುಷಿ ಆಯಿತು. ಹಿಂಗೆ ಇರ್ರಿ, ನಾನು ನೋಡ್ಕೊತಿರ್ತಾನೆ. ಅಣ್ಣಾರ ಊಟ ಮಾಡ್ಕೊಂಡು ಹೋಗ್ರಿ. ಇಲ್ರಿ, ಊಟಕ್ಕೆ ಅಲ್ಲೇ ಮನ್ಯಾಗ ಬಾ ಅಂದಾರು ಬರ್ತಾನ್ರ. ಆಯ್ತಾಯ್ತು. ಹಿಂಗೆ ಇರ್ತೀರಿ, ಒಗ್ಗಟ್ಟಾಗೇ ಇರ್ತೀರಿ, ಸಂತೋಷವಾಗಿ ಇರ್ತೀರಿ. ಇರ್ರಿ, ನಾನು ನೋಡ್ಕೋತೇನೆ. ನಿಮ್ಮ ಅಣ್ಣ ತಮ್ಮನ ನೋಡು ಏನು ಮಾಡ್ಬೇಕಲ್ಲ ಆ ಹುಳಿ ಹಿಂಡಿ ನಿಮ್ಮ ಮಣಿ ಮುರ್ಲಿಕ್ಕಂದ್ರೆ ನನ್ನ ಹೆಸರ ಅಲ್ಲ. ಬರ್ತಾನೆ. ಅಣ್ಣ, ಏನೋ ಮಾತಾಡ್ಬೇಕಂತ ಕರ್ಸಿದಿ, ನನ್ನ ಇಲ್ಲಿ ಕುಣ್ಸಿದಿ, ಈಗ ಹಿಂಗ್ ತಿರ್ಗಾಡತ್ತಿದಿ. ಏನಾರೇ ಪ್ರಾಬ್ಲಮ್ ಆಗೈತಿ? ಏನಿಲ್ಲ, ಇವತ್ತು ಆ ಬಾಲ್ಯ ಮತ್ತು ದುಂಡಾಪದಾರಲ್ಲ ಅವ್ರ ಮನೆ ಹೋಗಿನಿ. ವಾಸರ್ತಿ ಅಪಮಾನ ಮಾಡ್ತಾರೆ. ಇವತ್ತು ನಾನು ಸ್ವಲ್ಪ ಮಾತಾಡಿ ಬರ್ಬೇಕು ತಿಳ್ಕೊಂಡು ಹೋಗಿನಿ ಅವ್ರ ಮನೆಗೆ. ಇವತ್ತು ನಾನು ಅಪಮಾನ ಮಾಡಿ ನೋಡುವ. ಅವ್ರ ಎಟ್ರ ನನ್ನ ಮೇಲೆ ದ್ವೇಷ ಇರ್ಬೇಕು ಅವ್ರಿಗೆ. ದುಂಡಪ್ಪ ಮಾಮನ ಹಾಂ, ಅವ್ರ ತಮ್ಮಗೇನೋ ನೌಕರಿ ಹತ್ತದ ಕೇಳಿನಿ. ನಿನಗೆ ಗೊತ್ತಾತು? ಇವತ್ತು ಹೋಗಿನಿ. ಅವ್ರ ತಮ್ಮ ಊರಿಂದ ಬಂದಾನ. ಅವಂಗ ಇಂಜಿನಿಯರ್ ನೌಕರಿ ಐತೈತೆ. ಅವಂಗ ಇಂಜಿನಿಯರ್ ನೌಕರಿ ಐತ್ಕೂಲಿ ಇವ್ರು ರ್ಯಾಕಿ ಮಾತಾಡಿ ಎತ್ತರ ಹಾರತ್ತೆ. ಅವರು ನಾವು ಹೋಗಿದ್ದಕ್ಕೆ ಒಬ್ಬ ಬೀಗ ತಿಳ್ಕೊಂಡು ಸ್ವಲ್ಪ ಮರ್ಯಾದೆ ಕೊಡ್ಬೇಕಿಲ್ಲ, ಒಂದು ಚಂದ ಮಾತಾಡ್ಬೇಕಿಲ್ಲ. ಅವ್ರಿಗೆ ಇಲ್ಲೇ ಇಲ್ಲ ನೌಕರಿ ಐತಿದ ಅಮಲ ಇವತ್ತು ತಲೆ ಏರೈತೆ ಅವ್ರಿಗೆ. ಹೋಲ್ ಬಿಡಣ್ಣ, ಅಷ್ಟು ಕಷ್ಟಪಟ್ಟು ಇಂಜಿನಿಯರಿಂಗ್ ಓದಿಸಿರ್ತಾರ, ಮತ್ತೆ ನೌಕರಿ ಹತ್ತನ ಖುಷಿ ಆಗುದೆ, ಅದಕ್ಕೆ ಒಂದೆರಡು ನಕ್ಕೂತ್ ಮಾತಾಡಿರ್ತಾರ. ಇಲ್ಲ, ನನಗೆ ಇವತ್ತು ಹೋಗಿದ್ದಕ್ಕೇನು ಅಪಮಾನ ಮಾಡ್ಯಾರಲ್ಲ ಅವ್ರ, ಅದಕ್ಕೆ ನಾನು ಒಂದು ವಿಚಾರ ಇಟ್ಕೊಂಡ ನಿನ್ನ ಕಡೆ ಬಂದಾನೆ. ಅದಕ್ಕೆ ನಿನ್ನ ಕರ್ಸಿನ. ಏನ್ ವಿಚಾರದ? ಏನಿಲ್ಲ, ಆ ಬಾಲು ನೋಡೀನಿ. ನೋಡೇನಿಲ್ಲ ಅವನ್ನ. ದುಂಡಪ್ಪನ ತಮ್ಮ ಬಾಲು ನೋಡೇನಿ. ನೋಡಿದಿ? ಈ ಮಣ್ಣಿ ನೋಡಿದಿ? ಈ ಭಾಳ ದಿನ ಆಯ್ತು ನೋಡಿಲ್ಲ. ಯಾಕೆ, ಏನಾಯ್ತು? ಇಲ್ಲ, ಭಾಳ ಚಂದ ಬೆಳೆದಾನ ಹುಡುಗ. ನಿನ್ನ ತಂಗಿ ಅವ್ನು ಕೊಟ್ಟು ಮದುವೆ ಮಾಡೋ ವಿಚಾರ ಮಾಡ್ತೇನೆ. ಏನ್ ಮಾತಾಡತ್ತಿ ಅಣ್ಣ ನೀನ? ನಿನಗರೆ ತಿಳಿಯಾತೈತಿ? ಇವತ್ತ ಮನಿಗ್ ಹೋಗಿದ್ದೆ, ಅಪಮಾನ ಮಾಡಿದ್ರು ಅಂತ ಹೇಳ್ದಿ. ಈಗ ನೋಡಿದ್ರ ಅವನ್ನೇ ಮದ್ವೆ ಆಗು ಅಂತಿ. ನಿನ್ ತಲೆಯಾಗರೆ ಏನ್ ನೋಡಾತೈತಿ? ನೋಡ್ ತಂಗಿ, ನಾ ಏನ ಮಾಡಿದ್ರು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಅದು ನಿನಗೂ ಗೊತ್ತೈತಿ. ನಾ ಇವತ್ತು ಅವ್ರ ಮನೆಯಿಂದ ಏನು ಅಪಮಾನ ಆಗಿ ಮನೆಗೆ ಬಂದ್ಲೆ ಬರುವಾಗ ನಾ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದೆ. ಇವತ್ತು ಏನಂದ್ರೆ, ನಿನ್ನ ಆ ಮನೆಗೆ ಕೊಟ್ರೆ ನೀನು ಸುಖವಾಗಿರ್ತಿ. ಆ ಮನ್ಯಾಗ ಏನು ಬೇಕು ಎಲ್ಲ ಐತಿ. ಸಾಕಷ್ಟು ಜಮೀನು ಐತಿ, ಬಂಗಾರ ಐತಿ, ಬೆಳ್ಳಿ ಐತಿ, ರೊಕ್ಕ ಐತಿ. ಇವತ್ತು ಅವ್ನು ಬಾಲುಗೆ ನೌಕರಿ ಆಗೈತಿ. ನಿನ್ನಷ್ಟು ಸುಖಿನ ಯಾರು ಆಗಂಗಿಲ್ಲ. ಅದಕ್ಕೆ ನಿನ್ನ ಆ ಮನೆಗೆ ಸೊಸಿ ಮಾಡಿ ಕೊಟ್ಟಿನಂದ್ರೆ ನನ್ನ ತಂಗಿ ಭಾಳ ಚಂದ ಇರ್ತೈತೆ ಅನ್ನೋ ಒಂದು ವಿಶ್ವಾಸಲೇ ನಾ ಇದನ್ನು ಮಾಡತ್ತೀನಿ. ಜೊತೆಗೆ ನಂದೊಂದು ಮಾಸ್ಟರ್ ಪ್ಲ್ಯಾನು ಐತಿ. ಅವ್ರೇನು ಸಂತೋಷವಿದಾರಲ್ಲ, ನನಗೆ ಏನು ಅಪಮಾನ ಮಾಡಿ ಕಳಿಸ್ಯಾರಲ್ಲ, ಅದಕ್ಕೆ ನಾನು ಹೊಟ್ಟೆ ಉರಿ ಐತಿ. ಅಣ್ಣ, ನೀ ಹೇಳೋದೆಲ್ಲ ಬರೋಬ್ಬರಿ ಐತಿ. ಹೌದು, ಅವ್ರ ಆಸ್ತಿ ಐತಿ, ಅಂತಸ್ತು ಐತಿ, ಈಗ ನೌಕರಿ ಹತ್ತೈತಿ, ನನ್ನೆಲ್ಲ ಚಲೋ ನೋಡ್ಕೊಂತಾನ. ಆದ್ರೆ ನಂಗೆ ಅವ ಇಷ್ಟ ಆಗ್ಬೇಕಲ್ಲ. ಅವ್ನು ನಾನು ನೋಡಿಲ್ಲ, ಅವ ಹೆಂಗದಾನೋ, ಅವ್ನ ಗುಣ ಎಂತವೋ ಒಂದು ಗೊತ್ತಿಲ್ಲ. ನಾ ಹೆಂಗ್ ಮದುವೆ ಆಗ್ಲಿ? ನೀ ನೋಡಿಲ್ಲ ಅಂದ್ರೆ ನಾ ನೋಡೀನಿ.
ಇವತ್ತಲ್ಲ ಭಾಳ ವರ್ಷಗಳಿಂದ ನೋಡಕ್ಕೆ ಬಂದೇನಿ. ಆ ಹುಡುಗ ಸಣ್ಣವನಿದ್ದೆ ಅಂತ ಹೇಳಿದ ಈಗಿನದ ನೋಡೀನಿ. ಭಾಳ ಬಂಗಾರ ಅಂತ ಹುಡುಗ, ಭಾಳ ಚಲೋ ಕ್ಯಾರೆಕ್ಟರ್ ಐತಿ, ಭಾಳ ಶಾಣ್ಯಾನ. ಹಂಗೆ ಶಾಣ್ಯಾನ ತಿಳ್ಕೊಂಡು ಶಾಲೆ ಮುಗಿದ ತಕ್ಷಣ ನೌಕರಿ ಆಗೈತೆ ಅವಂಗೆ. ನಾ ಇನ್ನು ಅಷ್ಟೆಲ್ಲ ವಿಚಾರ ಮಾಡೋದು ನೀನು ಕೊಡ್ತಾನೆ ನಾ ಮನೆಗೆ. ಅಲ್ಲ ನೀ ಹೇಳೋದೆಲ್ಲ ಬರೋಬ್ಬರಿ ಐತಿ. ಆಸ್ತಿ ಐತಿ, ಅಂತಸ್ತು ಐತಿ, ಚಲೋ ಇದಾನ ಹುಡುಗ, ಇಂಜಿನಿಯರ್ ಅದಾನ, ನಾನು ಚಲೋ ನೋಡ್ಕೊಂತಾನ. ಆಮೇಲೆ ಅವ್ರು ನಮ್ಮ ಬೀಗರು ಹಾಕಾರ, ನೀನೇ ಹೋಗಿ ಕೇಳ್ಬೋದ್ಲ. ಆಯ್ತು ನನ್ನ ತಂಗಿನ ಕೊಡ್ತೀನಿ, ಮದುವೆ ಮಾಡ್ಕೊರಂತೆ. ಇಲ್ಲ, ನಾನು ನೇರವಾಗಿ ಹೋಗಿ ಕೇಳೋಕ್ಕಾಗಲ್ಲ. ಯಾಕಂದ್ರೆ ನನಗೆ ನಮ್ಮ ಮನೆಗೆ ಮತ್ತು ಅವ್ರ ಮನೆಗೆ ಮೊದಲಿಂದಲೂ ಸ್ವಲ್ಪ ಆಗಿ ಬರೋಂಗಿಲ್ಲ, ದ್ವೇಷ ಐತಿ. ಇದು ನಿನಗೆ ಗೊತ್ತೈತಿ. ಯಾಕಂದ್ರೆ ನಮ್ಮ ಅಕ್ಕನ ಆ ದುಂಡಪ್ಪಣ್ಣದನಲ್ಲ, ಅವಾಗ ನಮ್ಮ ಅಕ್ಕನ ಕೊಡು ವಿಚಾರ ಮಾಡಿದರು. ಆದರೆ ನಮ್ಮ ಅಕ್ಕನ ಕೊಡ್ತಂದಾಗ ಆ ದುಂಡಪ್ಪ ಏನದಲ್ಲ ಆಕಿನ ತಿರಸ್ಕಾರ ಮಾಡಿದ, ಒಲ್ಲೆ ಅಂದ. ಆವತ್ತಿನಿಂದಲೂ ಅವ್ರ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಅಟ್ಟಕಟ್ಟ. ಅದಕ್ಕೆ ಈಗ ನಿನ್ನ ಆ ಮನೆಗೆ ಕೊಡ್ಬೇಕಂತ ಅವ್ರ ತಮ್ಮ ಕೊಡ್ಬೇಕಂತ ನಾವು ವಿಚಾರ ಮಾಡ್ತೀವಿ. ಅಲ್ಲ ಅಣ್ಣ, ಮೊದಲೇ ದ್ವೇಷದ ಅಂತಿ. ಅಂಥ ದ್ವೇಷ ಇರುವಾಗ ನಾನು ಹೆಂಗೆ ಚಲೋ ನೋಡ್ಕೊಂತಾರ ಅವರು? ನಾ ಹೆಂಗೆ ಲಗ್ನ ಆಗಲೇ? ಅದಕ್ಕೆ ಹೇಳೋದು, ನೀ ಅವ್ರ ತಮ್ಮನ ಬುಟ್ಟೆ ಹಾಕೋಬೇಕು. ನಿನ್ನ ಪ್ರೀತಿಯ ಮೋಹದೊಳಗೆ ಅವನಿಗೆ ಕೆಡವಿ ನೀ ಅವನ ಬುಟ್ಟೆ ಹಾಕ್ಕೊಂಡೆ ಅಂದ್ರೆ ಮುಂದೆ ಅವ ಅವ್ರ ಮನೆಗೆ ಹೋಗಿ ಹೇಳತ್ತಾನ. ಅವಾಗ ಅವ್ನು ನೀನು ಮದುವೆ ಹಾಕಕ್ಕೆ ಬೇಕು. ಮದುವೆ ಆದಂದ್ರೆ ನೀ ಮುಂದೆ ಅವ್ರ ಮನೆಗೆ ಹೋಗಿ ಎಲ್ಲನೂ ನೀ ಬದಲಾವಣೆ ಮಾಡೋಕೆ ನಿನ್ನ ಕೈಯಾಗೈತಿ. ಅದಕ್ಕೆ ನಾನು ಕೊನೆ ನಿರ್ಧಾರ ಹೇಳ್ತೀನಿ, ನೀ ಅವನನ್ನು ಮದುವೆ ಆಗಾಕ ಬೇಕು. ಅಣ್ಣ, ನಿನ್ನಂಗ ಇದೆಲ್ಲ ನನಗೆ ಅರ್ಥ ಆಗೋದಿಲ್ಲ. ಈಗೇನು ನಾವನ್ನೇ ಮದುವೆ ಆಗ್ಬೇಕಲ್ಲ? ಆಯ್ತು ತಗೋ, ನೀ ಹೇಳ್ದಂಗ ಆಗ್ತೈತಿ. ಶಬಾಷ್, ಹಿಂಗೆ ಮಾಡು, ಮುಂದಿನ ನೋಡಿ. ಏನ್ರಿ ನೋಡ್ಕೊಂಡ್ ಬರ್ಬೇಕಲ್ಲ? ನೀವು ನೋಡ್ಕೊಂಡು ಬರ್ಬೇಕಲ್ಲ? ನಾನ್ ನೋಡ್ಕೊಂಡ ಬರಾತೇನ್ರಿ, ಆದ್ರೆ ನೀವ ಬಂದ್ ನನಗೆ ಡ್ಯಾಶ್ ಹೊಡದ್ರಿ. ನೀವು ದುಂಡಪ್ಪ ಮಾಮ ಅವ್ರ ತಮ್ಮ ಅಲ್ರಿ? ಹಾ ಹೌದ್ರಿ. ಅಂದಾಗ ನೀವು ಸಿರ್ಸಲ್ ಮಾಮನ ತಂಗಿ ಅಲ್ಲನ್ರಿ, ಅದಕ್ಕ ಅವ್ರಗತ್ತೆ ನೀವು ನೋಡ್ಕದ್ರಿ ನೋಡ್ರಿ. ಹೌದ್ರಿ. ಹ್ಮ್. ಮತ್ತೇನ್ರಿ ಈ ಒಟ್ಟ ಕಂಡೇ ಇಲ್ಲ ಊರಾಗ? ಇಲ್ರಿ, ನಾನು ಬಿ ಇಂಜಿನಿಯರಿಂಗ್ ಮಾಡೀನ್ರಿ, ಸ್ವಲ್ಪ ಅಲ್ಲೇ ಹಾಸ್ಟೆಲ್ದಾಗಿದ್ದ ಕಲಿಯಾತೀನ್ರಿ. ಆಮೇಲೆ ಅಂದಂಗ ನೀವು ಕಣ್ಣಿಗೆ ಬಿದ್ದ ಇಲ್ರಲ್ಲ. ನಾ ಇಲ್ಲೇ ಇದೀನ್ರಿ, ಇದೇ ಊರಾಗದೀನಿ. ನೀವೇ ಊರ್ ಬಿಟ್ಟು ಹೋಗಿರಿ, ಅದಕ್ಕೆ ಕಂಡಿಲ್ಲ ನಾನು. ಅಲ್ರಿ, ನಾ ನಿಮ್ನ ಸಣ್ಣಗಿದ್ದಾಗ ನೋಡಿದ್ನಿ, ಆದ್ರ ಈಗ ನೋಡ್ರಿ ನೀವು ಪರಿಚಯ ಆಗಿ ಬೆಳೆದ್ರಿ. ನೀವು ಏನ್ ಕಮ್ಮಿ ಇಲ್ಲ, ನಾನು ಸಣ್ಣ ಇದ್ದಾಗ ನೋಡಿದ್ದೆ. ಈಗೇನ್ ದೊಡ್ಡ ಆಳಾಗ್ಬಿಟ್ರಲ್ಲ. ಎಲ್ಲ ನಮ್ಮ ಮನನ ಆಶೀರ್ವಾದ ರೀ. ಅಲ್ರಿ, ಎಲ್ಲ ಮೆಟ್ಗೆತ್ತು, ಹೂ ನೌಕರಿ ಇತ್ತು, ಇನ್ನು ಒಂದು ಹೆಣ್ಣು ನೋಡಿ ಮದುವೆ ಮಾಡು. ಏನಾಗ್ತದೆ? ಅದು ಅದ ಚಿಂತೆ ಆಗದ. ನಾನು ಒಂದು ಒಳ್ಳೆ ಮನ್ತಂದು ಹುಡುಗಿನ ನೋಡಿ ಮಾಡಿದೀವಿ ಅಂದ್ರೆ ಅಲ್ಲಿ ಹಿಡ್ದ ಇಲ್ಲಿ ತಕ ಕಾಸ್ಟ್ ಮಾಡ್ಕೊತ ಬಂದದೀವು. ನಿನ್ನ ಜೋಡಿ ಹೊಂದಾಣಿಕೆ ಆಗಿ ಹೋಗಂತ ಬೇಕಲ್ಲ. ಹೆಂಗತಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ಕೊಂಡ್ ಬಿಡ್ರಿ, ಅವಿನ ಸಣ್ಣ ಇರ್ತಾವ. ಹೊಂದಾಣಿಕೆ ಮಾಡ್ಕೊಳ್ಳೋದಂದ್ರೆ ತಾಳ ಅಂದ್ರೆ ಎಲ್ಲಿ ತಕ ತಾಳ್ತಿ? ಎಲ್ಲ ನಮ್ಮವ್ರಲ್ಲೇ ಅವು. ಆಯ್ತಲ್ಲ, ನೋಡುನು. ಮೈದನ ನಮ್ಮ ಅದನಂದ್ರ ಮೈದನ್ ಭಾಳ ಒಳ್ಳೆ ಅವನ. ದೇವ್ರಂತ ಮೈದನದ, ಹೌದಿಲ್ಲ? ಅಂತ ಸಿಕ್ಕಿದ್ದ ನಮ್ದು ನಿಮ್ ಪುಣ್ಯ. ಬಂಗಾರದ ಕಸರತಿ, ನನ್ನ ಮೈದನೊಳಗ ಕಸರತಿ. ಹೌದು. ಬಾರ್ಪಾ, ಈಗ ಬಂದೇನಪ್ಪ. ಬನ್ನಿರಿ, ಏನ್ ಮಾಡತ್ತೀರಿ? ಏನಿಲ್ಲ ನೋಡ್ಪಾ, ಅದ ಕೂತಿದ್ದೀವಿ, ನಿಂದ ಮಾತಾಡ್ಕೊತ ಮಾತಾಡ್ಕೊತ ಕೂತಿದ್ವಿ. ಅದ ನಿನ್ನ ಮದುವೆ ವಿಷಯದ ಮಾತಾಡಕತ್ತಿದ್ವಿ. ಮದುವೆ ವಿಷಯ? ಹೌದಪ್ಪ ಅಣ್ಣ, ಮದುವೆ ನಾನು ಇಷ್ಟಂತ ಆಗ್ಬೇಕ, ನಾವ್ ಆಗ್ಬೇಕು, ನಾ ಪ್ರೀತಿಸಾಕ್ತೇನೆ. ಏನ್ ಹೇಳಾಕತ್ತೀನಿ? ನಿನ್ ಇಷ್ಟದಂತ ಆಗ್ಬೇಕು? ಹೌದ್ರಿ ಅವನಿರಿ. ಅಣ್ಣ, ಈ ವಿಷಯದಾಗ ನೀವು ಒಂದ್ ಸ್ವಲ್ಪ ತಾಳ್ಮೆ ತಗೋಬೇಕಾಕತಿ. ನಾನು ಆ ಶ್ರೀಶೈಲ್ ಮಾಮನ ತಂಗಿನ ಇಷ್ಟಪಡಾಕ್ತೀನಿ. ಅಲ್ಲವಾನು ಏನ್ ಹೇಳಾಕತ್ತೀನಿ? ಬೇಡಪ್ಪ, ಬೇಡ. ಅವ್ರು ಒಳ್ಳೆಯವ್ರಲ್ಲ, ಕೆಟ್ಟವ್ರ ಅದಾರಪ್ಪ. ನಮ್ಮ ತುಂಬಿದ ಕುಟುಂಬದಾಗ ಹುಳಿ ಹಿಂಡು ಅಂತ ಮನುಷ್ಯರ ಅದಾರ ಅವ್ರು. ಬೇಡಪ್ಪ, ನಿಮ್ಮ ಅಣ್ಣನ ಬಗ್ಗೆನ ಎಷ್ಟೊಂದು ಕೆಟ್ಟದಾಗ ಮಾತಾಡ್ಯಾರ ಗೊತ್ತೈತೇನ ಅವ್ರು? ಅಂತ ಅವ್ರ ಸವಾಸ ಬೇಡಪ್ಪ, ನಿನ್ ಕೈ ಮುಗಿತೀನಿ. ಅವ್ರ ಮಣಿತಾನ ಎಂತದೈತೆ ಅನ್ನೋದು ನನಗೆ ಗೊತ್ತೈತಿ. ಆ ಶಿರ್ಸಾಪ್ನ ಅಕ್ಕನ ಮದುವೆ ಆಗಂದ್ರೆ ನಾ ಆಗಿಲ್ಲ. ಅವರು ಸಂಸ್ಕಾರ ಸರಿ ಇಲ್ಲೋ, ನನ್ನ ಮಾತು ಕೇಳು, ಒಳ್ಳೆ ಮಣಿತಾನ ತೆಗೆದು ಮದುವೆ ಮಾಡ್ತೀವಿ. ನೀವು ದೊಡ್ಡ ನೌಕರಿ ಮಾಡಾಕತ್ತಿದಿ, ಅಲ್ಲಿ ಹಿಡ್ದ ಸಾಲಿ ಕಲಿಸಿದೀವಿ. ನೋಡಪ್ಪ ನೀನು ಹೆಂಗೆ ತೆಗಿತೈತಿ ನೋಡಿ. ನಾವು ಭಾಳ ಹುಡುಗರು. ಅಣ್ಣ, ಅವ್ರ ಮುತ್ತೆ ಹಂಗೆ ಮಾಡ್ಯಾನು, ಅವ್ರ ಮಾಮ ಹಂಗೆ ಮಾಡ್ಯಾನು, ಅದೆಲ್ಲ ಕತ್ತಿ ನಂಗೆ ಬೇಕಾಗಿಲ್ಲ. ನನಗೆ ಆಕೆ ಇಷ್ಟ ಆಗ್ಯಾಳ. ಅಲ್ಲ, ಅವ್ರು ತಪ್ಪು ಮಾಡ್ರ, ಈಕೇನು ತಪ್ಪು ಮಾಡ್ಯಾಳ? ನೀವು ಇದಕ್ಕಾಗಿ ನೀವು ಮಾಡ್ಕೊಂಡ್ರಿ. ಆಕಿಗೆ ನಾ ಇಷ್ಟ ಆಗ್ಯಾನೆ, ನನಗೆ ಆಕೆ ಇಷ್ಟ ಆಗ್ಯಾಳ. ಈಗಿನ ಈ ಪ್ರಪಂಚ ಹೆಂಗೆ ನಡೆದೈತೆ ಅಂದ್ರೆ, ಒಂದು ಹುಡುಗಿಗೆ ಹುಡುಗ ಇಷ್ಟ ಆದ್ರೆ ಮುಗಿತು, ಹುಡುಗಿಗೆ ಹುಡುಗಿ ಇಷ್ಟ ಆದ್ರೆ ಆಯ್ತು. ನಾವಿಬ್ರು ಇಷ್ಟಪಟ್ಟಿದ್ದೀವಿ, ನಮ್ಮ ಮದುವೆ ಮಾಡ್ಕೋತೀವಿ. ನಾ ಆದ್ರೆ ಆಕೆನ ಹಾಕ್ತೇನೆ ನೋಡು. ಅಲ್ವ ಬಾಲು, ನಿನ್ನ ಸರ್ವಸ್ವಾತ ನಂಬಿ ನಾವು ಈಗ ಕಡ ಕಟ್ಟಿ ಮುರಿದಂಗ ಮಾತಾಡಿದ್ರ ನಮ್ ಜೀವನ ಹೆಂಗ ಆಗ್ಬೇಕು? ನಿನ್ನ ನಂಬಿ ಎಲ್ಲ ಆಸ್ತಿ ಎಲ್ಲ ಅಡ ಇಟ್ಟಿವಿ. ನನ್ನ ಮೈದನ್ ದೊಡ್ಡ ಆಗ್ಬೇಕು, ಬೆಳಿಬೇಕು ಅಂತ ಹೇಳಿ
ನೂರಾರು ಕನಸುಗಳು ಕಟ್ಕೊಂಡಿವಿ. ಆ ಕನಸದ ಆಶಾ ಗೋಪುರ ಮುರಿದು ನುಚ್ಚು ನೂರು ಮಾಡ್ಬೇಡಪ್ಪ, ನುಚ್ಚು ನೂರು ಮಾಡ್ಬೇಡ. ಅಲ್ರಿ ನೀವಾರ ತಿಳಿಸಿ ಹೇಳ್ರಿ ಅವಂಗ. ಅಲ್ಲೋ ನಿಮ್ಮ ಮಾತು ಹೇಳೋದು 100ಕ್ಕೆ 100 ಸತ್ಯ ಐತಿ. ಒಂದರೆ ಮಾತು ಕೇಳ, ಯಾಕಂದ್ರೆ ಅಲ್ಲಿ ಹಿಡ್ಕೊಂಡು ಭಾಳ ನಂಬ್ಕೊಂಡು ಬಂದದೀವಿ. ನಿನ್ನ ಸಲುವಾಗಿ ಸಾಲ ಸೂಲ ಮಾಡ್ಕೊಂಡು ಹೊಲ ಒತ್ತಿ ಇಟ್ಕೊಂಡು ನಿನಗೆ ನೌಕರಿ ಮಾಡ್ಸಕ್ಕೆ ನಾವು ರೊಕ್ಕ ಕೊಟ್ಟು, ಆದ್ರೆ ಮುಂದೆ ನಮ್ಮ ಮಕ್ಕಳು ನಮ್ಮನ್ನೆಲ್ಲ ಜೋಪಾನ ಮಾಡ್ತೀವಿ ದೇಶದಿಂದ ನಿನ್ನ ಮೇಲೆ ಆಸೆ ಇಟ್ಟದೀವಿ. ಆದ್ರೆ ನೀವು ಒಳ್ಳೆ ಓದಿದ್ವಿ, ಆದ್ರೆ ಆ ಮನೆ ಸಂಸ್ಕಾರ ಸರಿ ಇಲ್ವೋ ಅದಕ್ಕೆ ಬ್ಯಾಡತ್ತೀವಿ ನಾವು. ಅಣ್ಣ ಅವ್ರದ್ದು ವಂಶದ ಕುಟುಂಬದ ಅವ್ರ ಮುತ್ತಾಂದು ಐದು ನನಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಅದು ಯಾವುದೋ ಕಾಲದಾಗ ಆಗೈತಿ. ಅದನ್ನೆಲ್ಲ ಇಷ್ಟ ತಂದ ನೀವು ಇದನ್ನೆಲ್ಲ ಅಕ್ಕಿ ಮೇಲೆ ಹಾಕೋದು ಸರಿ ಅಲ್ಲ. ಆದ್ರೆ ಅಲ್ಲ ನಾ ಇಷ್ಟೆಲ್ಲ ಮಾತಾಡ್ತೀನಿ, ನೀನು ನಿನ್ನ ಹತ್ತಿಗೆ ನಾ ಎಲ್ಲಿ ಬಿಡಾಕ ರೆಡಿ ಇದ್ದೀನಿ. ನಾನು 2 ಮಕ್ಕಳನ್ನ ಬಿಡಂಗಿಲ್ಲ. ಅವ್ರನ್ನ ಸಾಲಿ ಕಲಿಸ್ತಾನೆ, ಅವ್ರು ಬೇಸೆ ಬೆಳೆಸ್ತಾನೆ. ನಾನು ಆಕೆಗೆ ಮಾತು ಕೊಟ್ಟು ಬಂದೇನಿ, ನಿನ್ನ ಕೈ ಬಿಡೋದಲ್ಲ ಮದುವೆ ಆಗ ಹಾಕ್ತೀನಿ ಅಂತೇಳಿ. ಆದ್ರೆ ಆಕೆ ಮುಂದೆ ನಾ ಹೇಳಿ ಬಂದೇನಿ, ನಮ್ಮ ಅಣ್ಣ ನಮ್ಮ ಮೊಯ್ನಿ ಅಂತವ್ರಲ್ಲ, ನನ್ನ ಮಾತಿಗೆ ಯಾವತ್ತು ಮೀದಾರಲ್ಲ. ಇಷ್ಟು ಚೆನ್ನಾಗಿತ್ತು ದೊಡ್ಡವಾಗಿಂದ ನಾ ಏನು ಬರ್ತಂದ ಎಲ್ಲ ಕೊಡಿಸಿ ನನಗೆ ಎಲ್ಲ ಥರ ಅವ್ರು ಆಸೆ ಈಡೇರಿಸ್ತಾರು, ಅವ್ರು ಒಪ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಮಾತು ಕೊಟ್ಟು ಬಂದೇನಿ. ಆದ್ರೆ ನೀವು ನೋಡಿದ್ರೆ ನನ್ನ ಬರೀ ತಪ್ಪ ತಿಳ್ಕೊಳಾಕತ್ತೀರಿ. ಅಣ್ಣ ನಾ ಎಲ್ಲ ತೀರ್ಸಿ ಹೇಳ್ತೀನಿ, ನನ್ನ ಆಕಿ ಅಂತಕ್ಕೆಲ್ಲ ಭಾಳ ಚಲೋ ಅದಾಳ, ಅರ್ಥ ಮಾಡ್ಕೊರಿ. ನೀವರೇ ಹೇಳ್ರಿ ಎಲ್ಲ ತೀರ್ಸಿ. ಆದ್ರ ಒಂದ್ ಮಾತು ಇಲ್ಲ 2 ಮಾತು ಇಲ್ಲ ವೇಣಿರಿ, ಆಕೆಲ್ಲ ಹೊಂದ್ಕೊಂಡು ಹೋಗ್ತಾಳ, ಎಲ್ಲ ತೀರ್ಸಿ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಇಡ್ರಿ ನೀವು. ನಿನ್ನ ಮ್ಯಾಲೆ ಭಾಳ ವಿಶ್ವಾಸ ಐತಿ. ಆದ್ರೆ ನೀ ನಮ್ಮ ಆದ್ರೆ ಬಂದಕ್ಕೆ ನಮ್ಮ ಅಕ್ಕಿ ಆಗ್ಬೇಕು. ಅದಕ್ಕೆ ನೋಡಪ್ಪ ಹೆಂಗೆ ಮಾಡ್ತೀವಿ ಮಾಡಿ. ಅಣ್ಣ ನೀ ಏನು ಕಾಳಜಿ ಮಾಡ್ಬೇಡಣ್ಣ, ನಿನ್ನ ತಮ್ಮಂತರು ಎಂತ ಅದ ನಿಂಗೆ ಗೊತ್ತೈತಿ ಆಯ್ತಾ. ಆಕಿನೂ ಎಲ್ಲ ತಿದ್ಕೊಂಡು ಹೋಗ್ತಾಳೆ. ಅದ್ರಾಗ ಆಕಿ ಎಜುಕೇಟೆಡ್ ಅದಾಳ, ಸಾಲಿ ಕಲ್ತೈಕಿದಾಳೆ, ಎಲ್ಲ ನಾಲೆಜ್ ಐತಿ ಆಕಿಗೆ. ಹೋಗ್ಲಿ ಬಿಡ್ರಿ. ಈಗ ನೋಡ ಅವ್ರಿಬ್ರು ಮನಸ್ಸು ಕೂಡೈತಿ, ನಾವ್ರ ಯಾಕೆ ಬ್ಯಾಡ ಅನ್ನೋ ಹೇಳು. ಯಾವತ್ತೂ ಅವ್ನು ಇಷ್ಟದಂಗೆ ನಾವು ನಡ್ಕೊಂಡಿವಿ. ಈಗ ಬ್ಯಾಡ ಅಂದ್ರೆ ಅವಾಗ ತ್ರಾಸ ಆಕತಿಲ್ಲೋ. ಬೇಡ ರೀ, ಅವ್ರು ಚಂದ ಇದ್ರ ನಾವು ಚಂದ ಇದ್ದಂಗ. ಆಯ್ತಪ್ಪ, ನೀನ್ ಇಷ್ಟಾಗ ನಾವು ಒಪ್ಕೊಂಡಿವಿ. ಆಯ್ತಾ? ಆಯ್ತು ಆಯ್ತು ರೀ, ನೀವು ಒಪ್ಕೊಂಡು ಒಪ್ಪತ್ತೀರ ಅಂತ ಹೇಳಿ ಆಕಿ ಮಾತು ಕೊಟ್ಟು ಬಂದೀನಿ. ನನ್ಗೆ ಆಶೀರ್ವಾದ ಮಾಡ್ರಿ. ಎಷ್ಟು ಖುಷಿ ಆಕ ನೋಡು. ಎಲ್ಲ ನಿನ್ನ ಕುಡಿತು ನೋಡು ನಮ್ಮ ಬಾರಲ್ಲ. ಆಯ್ತು ಅಣ್ಣ ಬೈನಿ. ಏನಾತಪ್ಪ? ಏನಾಯ್ತು? ಏನಿಲ್ಲ, ನಾನು ಬಾದ್ರ ಆಯ್ತು ರಜೆ ಮಾಡಿ, ಅದಕ್ಕೆ ನಾನು ನೌಕರಿ ಹೋಗಿ ಬರ್ತೀನಿ. ಅಲ್ಲಪ್ಪ, ಈಗ ದಿಢೀರ್ ಹೊಂಟ್ರೆ ಹೆಂಗ್ ಹೇಳು? ಈಗ ಮದುವೆ ಆಗೈತಿ, ಹುಡುಗಿನ ಬಿಟ್ಟು ಆದ್ರೆ ಅಕ್ಕೇನ್ ತಿಳ್ಬೇಕು? ಇನ್ನೊಂದ್ 4 ದಿವ್ಸ ಇರ, ಆಮೇಲೆ ಹೇಳಿದ್ರತ್ತ ಸರ್ ಫೋನ್ ಹಚ್ಚಿ ಹೇಳವ್ರು. ಇಲ್ರಿ ಬನ್ನಿ, ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಐತ್ರಿ, ಅದೆಲ್ಲರೂ ಓಕೆ ಆದ್ರೆ ನನಗೆ ಪ್ರಮೋಷನ್ ಸಿಗ್ತೈತಿ. ಅದಕ್ಕೆ ನಾನು ಹೋಗ್ಲೇಬೇಕು. ಹೋಗ್ಲೇಬೇಕಾ? ರೀ ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತ ಸಿಗ್ತದಂತಲ್ಲ, ತಗೋಬೇಕಿಲ್ಲ? ಅದು ವರ್ಕ್ ಫ್ರಮ್ ಹೋಮ್ ಮೊದಲು ಕೊಟ್ಟಿದ್ರು, ಈಗ ಆತರ ಏನು ಇಲ್ಲ. ಕಂಪನಿಗೆ ಬಾ ಅಂತಾರೆ, ಈಗ ಅದೇ ಹೋಗ್ಬೇಕು. ಹಲೋ, ತಗೊಳ್ಳೋದ 1 ತಿಂಗಳು ರಜಾ ತಗೋಬೇಕಲ್ಲ, ಮೊನ್ನೆ ಮದುವೆ ಆಗಿದೆ. ಅಣ್ಣ 1 ತಿಂಗಳು ಹಂಗೆ ರಜೆ ತಗೋತಾರ ಹೇಳು. ಈಗ ನೌಕರಿ ಹತ್ತದ ಈಗ ಹತ್ತೈತಿ, ಅದ್ರಾಗ ಎಲ್ಲ ಸಾಲಗಿಲ್ಲ ಭಾಳ ಅದಾವು, ಎಲ್ಲ ಜವಾಬ್ದಾರಿ ಇರ್ತಾವು, ಮತ್ತೆ ಅದಕ್ಕೆ ಹೋಗಬೇಕಲ್ಲ ಅಣ್ಣ. ಹೌದ್ರಿ, ಅವಾಗ ಜವಾಬ್ದಾರಿ ಬಾಳ ಅದಾವ, ಎಲ್ಲಾ ಜವಾಬ್ದಾರಿ ಅವನ್ ಮ್ಯಾಗ ಅದಾವ. ಈಗ ಅವನ್ನ ನೋಡ್ಕೋಬೇಕಿಲ್ಲ. ಏನ್ವಾ ನಿಂದ ಹೆಂಗತಿ? ಏನಿಲ್ರಿ, ನೀವ್ ಹೆಂಗ್ ಹೇಳ್ತೀರೋ ಹಂಗೆ ರೀ. ನನ್ ತಂಗಿ ಹಂಗೇನಿಲ್ಲಪ್ಪ. ಹೋಗ್ ಬಾ, ಆರಾಮ್ ಹೋಗ್ ಬಾ. ಚಿಕನ್ ಹೋಗ್ ಬಂದ್ರೆ ಸ್ಕೂಲಿಂದ? ಆಯ್ತು, ಹೆಂಗೂ ಸ್ಕೂಲಿಂದ ಬಂದಾರು. ಇವ್ರಿಗೆಲ್ಲ ಪದಸ್ರಿ ಡ್ರೆಸ್ ಚೇಂಜ್ ಮಾಡಿ ಊಟಕ್ಕದ ಹಾಕವ್ರಿ. ನಿರ್ಮಲ ಈಗ ಸ್ಕೂಲಿಂದ ಹುಡುಗ ಬಂದಾವ, ಅವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಅವ್ರಿಗಟ್ಟ ಹಾಟಿಗೆ ಊಟಕ್ಕದ ಹಾಕಿ. ಸರಿ ಅಣ್ಣ, ನಾನು ಹೋಗಿ ಬರ್ತೇನೆ. ಬನ್ನಿರಿ, ಹೋಗಿ ಬರ್ತೇನೆ. ಹೋಗಿ ಬರ್ಪ. ಸರಿ ತಂಗಿ, ಆ ಹುಡುಗರ ವ್ಯವಸ್ಥೆ ಮಾಡೋವ. ಯಾಕ್ರಿ ವ್ಯವಸ್ಥೆ ಯಾಕೆ ಮಾಡ್ಬೇಕು? ನಾ ಇಲ್ಲನ ಬೇಡವ, ನೀ ಏನ್ ಮಾಡಕ್ ಹೋಗ್ಬೇಡ, ಎಲ್ಲ ನಾ ಮಾಡ್ತೀನೋ, ನೀ ಸುಮ್ಮನೆ. ಅಯ್ಯ ಅಕ್ಕ, ನಾ ಹುಡುಗರು ವ್ಯವಸ್ಥೆ ಮಾಡ್ಲಾಕ್ ಹಿಂದ ಮುಂದೆ ನೋಡ್ತೀನಿ, ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಮಾಮಾರ ನೀವೇನು ಚಿಂತೆ ಮಾಡ್ಬೇಡ್ರಿ, ನಾ ಊಟಕ್ಕೆ ಹಾಕೊಡ್ತೀನಿ, ಹೋಮ್ವರ್ಕ್ ಮಾಡಿಸ್ತೀನಿ. ಆಯ್ತು, ಯಾಕೆ ತೊಂದ್ರೆ ಬಿಡವ, ನಾ ಮಾಡ್ತೀನಿ. ಇರ್ಲಿಗಪ್ಪ ಮಾಡ್ಲಿ. ಅಲ್ರಿ ಪಾಪ ಈಗ ಬಂದಾಳ ಮನೆಗೆ, ಇರ್ಲಿ ದಗದ ಹಚ್ಚುದ ನಕಿಗೆ. ಅಯ್ಯ ಮಕ್ಕಳ ಮೇಲೆ ರಗಡ್ ಪ್ರೀತಿ ಅದಾಳ. ನನಗ ಮಕ್ಕಳಂದ್ರ ಬಹಳ ಇಷ್ಟ, ನೀವೇನ್ ಅದೇನ ತಲೆ ಕೆಡ್ಸ್ಕೊಬೇಡ್ರಿ, ನಾ ಎಲ್ಲ ಅವ್ರ ಕಾಳಜಿ ಮಾಡ್ತೀನಿ. ಆಯ್ತವ, ನೀನ್ ಏನ್ ಮಾಡ್ತಿ ಮಾಡ್. ಆಕಿ ನಾ ಮದ್ವಿ ಮಾಡ್ಕೊಳ್ಳೋದು ಬ್ಯಾಡ ಅಂತ ಹೇಳ್ತಿದ್ವಿ ನಿಮ್ ತಮ್ಮಗ. ನೋಡ ಎಷ್ಟು ಚಲೋ ಐತಿ ಮನಸ್ಸು ಹಾಕಿದ. ನಮ್ ಜೋಡಿ ಆಗಿಂದಾಗ ಹೊಂದ್ಕೊಂಡಾಳ, ಬ್ಯಾಡ ಅಂತ ಹೇಳಿ ಜಗಳ ತೆಗ್ದಿದ್ರಿ. ನಾನು ಬ್ಯಾಡ ಅನ್ನಕತ್ತೀನಿ, ಅಂಜಿಕ್ ಬಂದಿತ್ತು ನನಗ. ಅವ್ರ ಅನ್ನ ನೋಡ್ರಿ ಹಂಗಾಯ್ತಿ. ಹೌದಿಲ್ಲ? ಆದ್ರೆ ಹುಡುಗಿ ಬಾಳ ಒಳ್ಳೆತದ, ಚಾನೆ ಅದಾಳ್ರಿ. ಅದಕ್ಕ ನಿನಗೂ ಸೊನ್ನಿ ಮಾಡಿ ಹುಡುಗರು ವ್ಯವಸ್ಥೆ ಮಾಡಿ ಬಿಡ ತೇಸಿಂದ ಮಾಡ್ತಾಳ್ರಿ. ಅಂದ್ರ ದಿಢೀರ್ ಅಂತ ಹಚ್ಚಿದ್ರ ನಮಗೂ ಮುಜುಗುರ ಆಕೈತಿ. ಈಗ ಒಂದ್ ಸ್ವಲ್ಪ ದಗದ ಮಾಡಿಸ್ಕೊತಿದ್ವು ಅಂದ್ರ ಬಾಗ್ತಾರ ಮುಂದೆ ನೀ ಖಾಲಿ ಕುಡಿಸಿ ನೀನ ಮಾಡಿದಂದ್ರ ಯಾರು ಬಾಗಂಗಿಲ್ಲ. ಇನ್ನ ಸಣ್ಣಕ್ಕಿದಾಳ್ ಬಿಡ್ರಿ, ಹೇಳ್ಕೊತ ಮಾಡ್ಕೊತ ಹೋಗುದು. ಹೌದಿಲ್ಲ? ಶಾನ್ಯಾಕದಾಳ್ರಿ, ಎಲ್ಲ ಮನಿ ಬಾಗಾಸ್ಕೊಂಡ್ ಹೋಗ್ತಾಳ. ನನಗೆ ಭಾಳ ಸಂತೋಷ ಆಯ್ತು. ಅಗದಿ ನಿನಗೆ ಒಕ್ಕನ ದಗದಕಂದ್ರ ಹೋಗ್ಬಿಡ್ಲಿಲ್ಲ.
ನನ್ನ ಒಡ ಹುಟ್ಟಿದ ತಂಗಿ ತರ ನಾಡ್ರಿ ಹೌದು ತಂಗಿನ ಹಂಗ ತಿಳ್ಕೊಂಡನೆ ನಮ್ಮ ತಮ್ಮ ಆಕಿನ ಆಗಿ ಬಂದಿದ್ದಕ್ಕೆ ಬಾ ಸಂತೋಷ ಭಾಳ ಸಂತೋಷ ಹೌದ್ರಿ ಭಾಳ ಸಂತೋಷ. ನೀವೆಲ್ಲ ಹೊಲದ ಕಡೆ ಹೋಗ್ಕರಂತ ಅದ ಹೊಲ್ದಾಗ ಆಳ್ಗಳು ಬಂದಾವು ಹ್ಮ್. ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಆಯ್ತಾಯ್ತು ನೀನು ಒಟ್ಟು ಊಟ ಪಾಠ ಮಾಡ ಹುಡುಗರು ಕರ್ಕೊಂಡ ಆಯ್ತಾಯ್ತು ಹುಡುಗಿ ಒಟ್ಟು ಏನ್ರಿ ತಿನ್ನತ್ ಹೇಳ ಹಾ ಹಾ ಹೋಗಿ ಬರ್ರಿ ನೀವು ಲೋಟ್ ನಾ ದೌಡ್ ಬರ್ತೀನಿ. ನಮಗ ಇವತ್ತ ಇಂಗ್ಲಿಷ್ ಹೋಮ್ವರ್ಕ್ ಕೊಟ್ಟಾರ ಚಿಕ್ಕಮ್ಮ. ಇಂಗ್ಲಿಷ್ ಹೋಮ್ವರ್ಕ ನಿನ್ನಿದು ಕಂಪ್ಲೀಟ್ ಮಾಡಿಲ್ಲಲ್ಲ ನೀ? ಅಲ್ಲ ಅಮ್ಮು, ಹಿಂಗ್ ಮಾಡಿದ್ರೆ ಹೆಂಗ್ ಹೇಳ? ನೀನು ಡೈಲಿ ಕಂಪ್ಲೀಟ್ ಮಾಡ್ಕೋತಿರ್ಬೇಕ, ಅವಾಗ ಮುಂದಿಂದ ಏನ್ ಹೇಳ್ತಾರಲ್ಲ ಅದು ತಲೆಗೆ ಹೋಗ್ತೈತಿ. ನೀ ಹಿಂದಿಂದೆಲ್ಲ ಇನ್ಕಂಪ್ಲೀಟ್ ಇಟ್ರ ಮುಂದಿಂದ ಹೆಂಗ್ ತಲೆಗೆ ಹೋಗ್ಬೇಕ? ಇಲ್ಲ, ನಾಳಿಂದ ಎಲ್ಲ ಕಂಪ್ಲೀಟ್ ಮಾಡ್ಬೇಕು. ಅವತ್ತೇ ಕಂಪ್ಲೀಟ್ ಮಾಡ್ಬೇಕು. ಏನು ನೋಡ್ತೀನಿ ತಡಿ ನಿಂದ. ಅಲ್ಲ, ಐ ಹ್ಯಾವ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್. ಫುಟ್ಬಾಲ್ ಸ್ಪೆಲ್ಲಿಂಗ್ ಏನ? FOOTBALL. ಮತ್ ಬಾಯಲ್ಲಿ ಎಷ್ಟ್ ಚಂದ ಹೇಳ್ತಿ, ಇಲ್ಲ ಯಾಕೆ PUTBA ಎಲ್ಲ ಬರ್ದಿದಿ? ಸ್ವಲ್ಪ ಮಿಸ್ಟೇಕ್ ಅದು ಫಾಸ್ಟ್ ಹೇಳ್ತಿರ್ತಾರ ಮಿಸ್. ಹಂಗೆಲ್ಲ ಇರಲ್ಲಮ್ಮ, ಲಕ್ಷ ಕೊಡ್ಬೇಕು. ಇದೊಂದೇ ಈ ತಪ್ಪಿಗೆ ಇದು ಅಷ್ಟು ಮಾರ್ಕ್ಸ್ ಎಲ್ಲ ಕಟ್ ಮಾಡ್ತಾರ ಅವ್ರು ಎಕ್ಸಾಮ್ ಒಳಗ. ಹೌದು. ಅದಕ್ಕೆ ಲಕ್ಷ ಕೊಡ್ಬೇಕಾ? ಆಯ್ತು, ನನ್ ಸಂಬಂಧ ಎಲ್ಲ ಕಂಪ್ಲೀಟ್ ಮಾಡ. ತಗೋ, ನಿಂದೇನ ಕನ್ನಡ ಹೋಮ್ವರ್ಕ್ ಕೊಟ್ಟ. ಅದ ನೀ ಇಂಗ್ಲಿಷ್ ಒಳಗೆಲ್ಲ ಪರ್ಫೆಕ್ಟ್ ಅದಿ, ಆದ್ರ ಕನ್ನಡನೇ ಪ್ರಾಬ್ಲಮ್ ನಿಂದ. ಕನ್ನಡ ಏನೇನು ಬರಂಗಿಲ್ಲ ನಿನಗ. ಯಾಕ? ಕನ್ನಡ ಏನ್ ಗೊತ್ತಲ್ಲ, ನಮ್ಗ ಯಾವ್ದ್ ಬರಂಗಿಲ್ಲ ಅದನ್ನ ಮಾಡ್ಬೇಕು ನಾವು. ಈಗ ನಿಂಗ್ ಸಣ್ಣ ಇದ್ದಾಗ ಮಾತಾಡಕ್ ಬರ್ತಿತ್ತಾನ? ಮತ್ತೆ ಯಾರ್ ಕಲ್ಸಿದ್ರು? ಹಾ, ಅದೇ ಅಪ್ಪ ಅಮ್ಮ ಮಾತಾಡೋದ್ ನೋಡಿ ಅವತ್ತೆಲ್ಲ ಬಿದ್ದು ಮಾತಾಡತ್ತಿ ನೀನ್. ಹಂಗೆ ನಿನ್ಗೆ ಯಾವ್ದ್ ಬರಂಗಿಲ್ಲ ಅದನ್ನ ಓದ್ಬೇಕು, ಅದನ್ನ ನೋಡ್ತಾ ಇರ್ಬೇಕ, ಅವಾಗ ನಿಂಗ್ ಬರ್ತೈತಿ. ಹಾ, ಆಯ್ತು, ಓದ್ಕೋ. ಜಲ್ದಿ ಕಂಪ್ಲೀಟ್ ಆಗ್ಬೇಕು ಇಬ್ಬರದು. ಜೋರಾಗಿ ಓದೋದೇನೆ, ಓದ್ಕೊತ್ ಬರೀ. They drank tea. I had gone to class. Had I gone to class? ವೆರಿ ಗುಡ್. ವೈನಿರೇ ಹಾ ಬನ್ನಪ್ಪ, ಈಗ ಬಂದೆಪ್ಪ. ಈಗ ಬನ್ನಿ. ಆರಾಮದಿರ್ಲಿ ಅಲ್ಲ? ಆರಾಮದಿವ್. ನೀ ಆರಾಮದಿಲ್ಲ? ನಾನು ಆರಾಮದೇನ್ರಿ. ಅದ ವೈನಿರಿ, ನಾನು ಡ್ಯೂಟಿ ಮಾಡ್ಕೊಂಡ್ ಬನ್ರಿ. ಅದ ತೋರಿ ವೈನಿರಿ, ಪಗಾರ ಏನದ? ಪಗಾರ ಐತಿ ತೋರಿ. ಅಲ್ಲಪ್ಪ, ಪಗಾರ ಯಾಕೆ ತಂದ್ ನನ್ನ ಕೈಯಾಗ ಕೊಡ್ತಿ? ಅಲ್ಲೇ ಬ್ಯಾಂಕ್ನಾಗ ಜಮಾ ಆಗಿದ್ರೆ ಆಗಂಗಿಲ್ಲನ? ವೈನಿರಿ, ನನ್ನ ತಕ್ಕ ದುಡ್ಡು ಇದ್ರೆ ಅದಕ್ಕೆ ಇದಕ್ಕೆ ಖರ್ಚಾಕವ್ರಿ. ಮೊದಲ ಗೂಗಲ್ ಪೇ ಫೋನ್ ಪೇ ಅಂತೇಳಿ ನಾವು ಮಾಡ್ಕೊಂಡು ಕೊಂಡಿರ್ತೇವ್ರಿ. ಮತ್ತ ಸಾಲ ಬೇರೆ ಮುಟ್ಟಬೇಕ್ರಲ್ಲ, ಬ್ಯಾಂಕಿನ ಲೋನ್ ಐತಿ. ಅದಕ್ಕ ನಿಮ್ ಕೈ ಕೊಟ್ನಿ ಅಂದ್ರ ಆ ಸಾಲ ತುಂಬಾಕ ಅನುಕೂಲ ಆಕತ್ರಿ. ಅದಕ್ಕ ಇದನ್ನ ಪಗಾರ ತಗೋರಿ. ನಿನ್ ತಂಗಿ ಕೈಯಾಗ ಕೊಡ್ಬೇಕಲ್ಲ? ಅಲ್ರಿ ವೈನಿರಿ, ಇಟ್ ದಿವಸ ನಿಮ್ ಕೈಯಾಗ ಕೊಟ್ಟೇನ್ರಿ. ಆಕೆ ಈಗ ಬಂದಾಳ, ಆಕೆ ಕೈ ಹೆಂಗ್ ಕೊಡ್ತಾರ್ರಿ? ನಾ ನಿಮ್ ಕೈಯಾಗ ಕೊಡವ ತೋರಿ. ಆಯ್ತಪ್ಪ, ಆಯ್ತು. ಇದನ್ನ ಒಳಗಡೆ ಪಚ್ಚಿ ಮಾಡಿಡ್ತಾನ, ಮತ್ತ ಹೊಲಕ್ಕ ಬಡ್ಡಿ ಪಡ್ಡಿ ಕೊಡ್ದಾಕೈತಲ್ಲ, ನಿಮ್ಮ ಅಣ್ಣ ಬರೋಣ ಹೇಳ್ತಾನೆ. ಆಯ್ತು ನೋಡ್ವಾ, ಈಗ ಬಂದಾನ ಮೈದನ್. ನಿನ್ ಗಂಡ ಈಗ ಬಂದಾನ, ಸ್ವಲ್ಪ ಚಾ ನೀರ ಕೊಡು. ಆಯ್ತ್ರಿ ಅಕ್ಕ. ಚಾ ನೀರ್ ಮಾಡಿ ಹೋಗತ್ತ. ಚಾ ನೀರ್ ಮಾಡಾಕ ನಾ ಅದೀನಿ, ಪಗಾರ ತಗೊಂಡ್ ಒಳಗೋದ್ ಇಟ್ಕೊಳಕ ಇಕ್ಕಿ ಅದಾಳ. ಅಕ್ಕಿಗಂದ ಏನ್ ನ್ಯೂಸ್ ಅದನ್ಲ ಇವ ಜೋಕ್ ಮಾರ. ಈಗ ಬಂದ್ರೆ ಈಗ ಬನ್ನಿ. ಅದೇ ನಿಮ್ಗೊಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ. ಒಂದ್ ಯಾಕ 20 ವರ್ಷ ಹೇಳ. ಏನಿಲ್ರಿ, ಈಗ ಡಿಜಿಟಲ್ ಇಂಡಿಯಾ ಯಾಕೆ ಮಾಡ್ಯಾರ? ಯಾಕಂದ್ರ ಕೈಯಾಗ ರೊಕ್ಕ ಇಟ್ಕೋಬಾರ್ದು ಅಂತ ಮಾಡ್ಯಾರ. ಕ್ಯಾಶ್ಲೆಸ್ ಅಂತ ಮಾಡ್ಯಾರಿಲ್ಲ, ಅಷ್ಟೆಲ್ಲ ಗೊತ್ತೈತಿ ನಿಮಗ. ಮತ್ ಯಾಕೆ ಪಗಾರ ಬರ ಅಂತ ಅಡ್ಕೆ ಕ್ಯಾಶ್ ವಿಡ್ರಾ ಮಾಡ್ಕೊಂಡ್ ಬಂದು ನಿಮ್ ವೈನಿ ಕೈ ಕೊಡ್ಬೇಕು ನೀವ? ಯಾಕ ಅಲ್ಲೇ ಅಕೌಂಟ್ ಒಳಗಿದ್ರೆ ಏನಾಕೈತಿ? ಯಾಕ ನಿನ್ನ ಮಾತುಗಳು ಬೇರೆನ ಬರಾಕತ್ತಾವಲ್ಲ. ಇಡ್ ದಿವಸದಿಂದ ನಾನು ನಮ್ಮ ವೈನಿ ಕೈಯಾಗ ಪಗಾರ ಕೊಡ್ಕೊತ ಬಂದಾನಿ. ಅವ್ರ ಹಿರಿತಾನ ಮಾಡ್ತಾರ, ಅವ್ರ ಇರು ಮಟ್ಟ ಅವ್ರದ ಅಧಿಕಾರ ಇರ್ತೈತಿ. ನೀನ್ ಎರ್ಸಿದ್ದೇನೆ ಸಣ್ಣ ಗುಡುಗ ಅಂದ್ರೆ ಏನ್ರಿ? ಇಷ್ಟ ದಿನ ಬ್ಯಾರೆ ಇತ್ತು, ನೀವ್ ಒಬ್ರೇ ಇದ್ರಿ, ಹೋಗಿ ಅವ್ರಿಗೆ ಮುಂದ ಕೈ ಚಾಚ್ಕೊಂಡ್ ನಿಂದಿರ್ತಿದ್ರಿ, ಅದಕ್ ಕೊಡ್ರಿ ಇದಕ್ ಕೊಡ್ರಿ ಅಂತ ಹೇಳಿ. ಈಗ ಮದ್ವೆ ಆಗೈತಿ ನಿಮಗ, ನನಗೂ ಖರ್ಚಿ ಬೇಕಂದ್ರ ನೀವ್ ಹೋಗಿ ನಿಮ್ ವೈನಿ ಕೇಳಿ. ನಮ್ಮ ಅಣ್ಣ ನಮ್ಮ ವೈನಿ ಇರು ಮಟ್ಟ ಅವ್ರದ ಹಿರ್ತಾನ. ನೀ ಅವ್ರ ಹೇಳ್ದಂಗೆ ಕೇಳ್ಕೊಂಡ ಮುಚ್ಕೊಂಡ್ ಇವ್ರ ಅಷ್ಟೇ. ಆಯ್ತು ತಗೋರಿ, ಬರ್ರಿ ಊಟ ಮಾಡಿ.